टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಕರ್ನಾಟಕದ ನಿವೃತ್ತ ಡಿಜಿ ಹಾಗೆ ಐಜಿಪಿ ಓಂ ಪ್ರಕಾಶ್ ಭೀಕರವಾಗಿ ಹತ್ಯೆಯಾಗಿದ್ದಾರೆ. ಬೆಂಗಳೂರಿನ ಎಚ್ಎಸ್ಆರ್ ಲೇಔಟ್ನಲ್ಲಿ ತಮ್ಮದೇ ನಿವಾಸದಲ್ಲಿ ಓಂ ಪ್ರಕಾಶ್ ಬರ್ಬರವಾಗಿ ಕೊಲೆಯಾಗಿದೆ. ಕೈ ಹಿಡಿದ ಪತ್ನಿ ಪಲ್ಲವಿ ದಾಳಿಗೆ ದಯನೀಯವಾಗಿ ಕೊನೆಯುಸಿರೆಳೆದಿದ್ದಾರೆ. ಓಂ ಪ್ರಕಾಶ್ ಪತ್ನಿ ಪಲ್ಲವಿ ಬಿಚ್ಚಿಟ್ಟ ಕೊಲೆ ರಹಸ್ಯವೇ ಕ್ರೂರವಾಗಿದೆ. ಮೊದಲು ಓಂ ಪ್ರಕಾಶ್ ಮೇಲೆ ಕಾರದ ಪುಡಿ ಎರಚಿ ಬಳಿಕ ಅಡುಗೆ ಎಣ್ಣೆಯನ್ನ ಸುರಿದಿದ್ದಾರೆ. ಕೈ ಕಾಲು ಕಟ್ಟಿ ಚಾಕುವಿನಿಂದ ಚುಚ್ಚಿದ್ದಾಗಿ ಪಲ್ಲವಿ ಮಾಹಿತಿ ನೀಡಿದ್ದಾರೆ. ಓಂ ಪ್ರಕಾಶ್ಗೆ 8 ರಿಂದ 10 ಬಾರಿ ಇರಿಯಲಾಗಿದೆ. ಓಂ ಪ್ರಕಾಶ್ ನೆಲಮಹಡಿಯಲ್ಲಿ ರಕ್ತದ ಮಡುವಿನಲ್ಲಿ ಬಿದ್ದಿದ್ರು. ಸುಮಾರು 15 ರಿಂದ 20 ನಿಮಿಷಗಳು ರಕ್ತದ ಮಡುವಿನಲ್ಲಿ ಒದ್ದಾಡಿದ್ರು. ಈ ವೇಳೆ ಗಂಡನ ನರಳಾಟವನ್ನ ನೋಡ್ತಾ ನಿಂತಿದ್ದಂತ ಪಲ್ಲವಿ ಪತಿ ಸತ್ತ ಬಳಿಕ ಐಪಿಎಸ್ ಅಧಿಕಾರಿಯ ಪತ್ನಿಗೆ ಕರೆ ಮಾಡಿ ವಿಚಾರವನ್ನ ತಿಳಿಸಿದ್ದಾರೆ ಎನ್ನಲಾಗಿದೆ. ಓಂ ಪ್ರಕಾಶ್ ಪತ್ನಿ ಪಲ್ಲವಿ 3 ದಿನಗಳ ಹಿಂದೆನೇ ಐಪಿಎಸ್ ಫ್ಯಾಮಿಲಿ ವಾಟ್ಸ್ಆಪ್ ಗ್ರೂಪ್ನಲ್ಲಿ ಒಂದು ಮೆಸೇಜ್ ಅನ್ನ ಮಾಡಿರ್ತಾರೆ. ನನ್ನ ಪತಿ ನನಗೆ ಹಾಗೆ ನನ್ನ ಮಗಳಿಗೆ ತುಂಬಾ ಚಿತ್ರಹಿಂಸೆ ಕೊಡ್ತಾ ಇದ್ದಾರೆ. ಮನೆಯಲ್ಲಿ ಗನ್ ಹಿಡಿದುಕೊಂಡು ಓಡಾಡ್ತಾರೆ. ಕೊಲೆ ಮಾಡ್ತೀನಿ ಅಂತ ಹೆದರಿಸಿದ್ರು. ನನ್ನ ಪತಿ ವಿರುದ್ಧ ಕೇಸ್ ದಾಖಲಿಸಿ ಅಂತ ಸಂದೇಶ ರವಾನಿಸಿದ್ರು. ಹೆಂಡತಿ ಕಾಟಕ್ಕೆ ಓಂ ಪ್ರಕಾಶ್ ಬೇಸತ್ತು ಹೋಗಿದ್ರು ಅಂತ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದವರು, ಮನೆ ಬಳಿ ಯಾರನ್ನೂ ಬರೋಕೆ ಮೇಡಮ್ ಬಿಡ್ತಾ ಇರಲಿಲ್ಲ. ನಿನ್ನೆ ಮಧ್ಯಾಹ್ನ 3 ಗಂಟೆಗೆ ಸರ್ ಫೋನ್ ಮಾಡಿದ್ರು. ಮನೆಗೆ ಬರ್ತೀನಿ ಸರ್ ಅಂತ ಹೇಳಿದ್ದೆ. ಆಗ ಮನೆಯಲ್ಲಿ ಮೇಡಮ್ ಇರ್ತಾರೆ, ಬರಬೇಡ ಅಂತ ಹೇಳಿದ್ರು ಅನ್ನೋದಾಗಿ ಹೇಳಿದ್ದಾರೆ. ನಿವೃತ್ತ ಪೊಲೀಸ್ ಮಹಾನಿರ್ದೇಶಕ ಓಂ ಪ್ರಕಾಶ್ ಕೊಲೆ ಸಂಬಂಧ ಪುತ್ರ ಕಾರ್ತಿಕೇಶ್ ದೂರನ್ನ ಕೊಟ್ಟಿದ್ದಾರೆ. ಈ ದೂರಿನ ಮೇರೆಗೆ ಎಚ್ಎಸ್ಆರ್ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಿಸಿಕೊಳ್ಳಲಾಗಿದೆ. ಓಂ ಪ್ರಕಾಶ್ ಪತ್ನಿ ಪಲ್ಲವಿ ಹಾಗೆ ಪುತ್ರಿ ಕೃತಿಯನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಲಾಗ್ತಾ ಇದೆ. ಮಾಜಿ ಡಿಜಿಪಿ ಓಂ ಪ್ರಕಾಶ್ ಕೊಲೆ ಸಂಬಂಧ ಪೊಲೀಸ್ ವಶದಲ್ಲಿದ್ದ ಪುತ್ರಿ ಕೃತಿ ಹೈ ಡ್ರಾಮಾ ಮಾಡಿರುವಂತ ಘಟನೆ ನಡೆದಿದೆ. ಪೊಲೀಸರು ಪಲ್ಲವಿ ಅವರನ್ನ ಎಚ್ಎಸ್ಆರ್ ಲೇಔಟ್ ಪೊಲೀಸ್ ಠಾಣೆಗೆ ಕರೆದುಕೊಂಡು ಬರ್ತಾ ಇದ್ದಾರೆ. ಆದರೆ ಹೊಯ್ಸಳ ವಾಹನದಿಂದ ಇಳಿಯೋದಕ್ಕೆ ಕೃತಿ ನಿರಾಕರಣೆಯನ್ನ ತೋರ್ತಾರೆ. ನನ್ನನ್ನ ಮುಟ್ಟಬೇಡಿ, ಯಾಕೆ ನನ್ನ ಟಚ್ ಮಾಡ್ತೀರಾ ಅಂತ ಮಹಿಳಾ ಪೊಲೀಸರಿಗೆ ಆವಾಜ್ ಹಾಕಿದ್ದಾರೆ. ದಾವಣಗೆರೆಯಲ್ಲಿ ತಡರಾತ್ರಿ ಸುರಿದ ಮಳೆಯಿಂದ ಅವಾಂತರ ಸೃಷ್ಟಿಸಿದೆ. ವಿನೋಬಾ ನಗರದ 4ನೇ ಮುಖ್ಯ ರಸ್ತೆಯಲ್ಲಿ ಗಾಳಿ ಮಳೆಯಿಂದ ವಿದ್ಯುತ್ ತಂತಿ ಮೇಲೆ ಮರದ ಕೊಂಬೆ ಬಿದ್ದಂತ ಘಟನೆ ನಡೆದಿದೆ. ಕೂಡಲೇ ಸ್ಥಳಕ್ಕೆ ಆಗಮಿಸಿದ ಬೆಸ್ಕಾಂ ಸಿಬ್ಬಂದಿ ವಿದ್ಯುತ್ ಸ್ಥಗಿತಗೊಳಿಸಿ ದುರಸ್ತಿ ಕಾರ್ಯವನ್ನು ಮಾಡಿದ್ದಾರೆ. ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ರಾತ್ರಿ ಚಿರತೆ ಪ್ರತ್ಯಕ್ಷವಾಗಿದೆ. ಚಿರತೆ ಓಡಾಟದ ದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಚಿರತೆ ಕಂಡು ದೊಡ್ಡಹೊನ್ನೂರು ಗ್ರಾಮಸ್ಥರು ಆತಂಕಗೊಂಡಿದ್ದಾರೆ. ಚಿರತೆ ಸೆರೆ ಹಿಡಿಯುವಂತೆ ಗ್ರಾಮಸ್ಥರು ಅರಣ್ಯ ಇಲಾಖೆಗೆ ಆಗ್ರಹಿಸಿದ್ದಾರೆ. ಪತ್ನಿಯ ತಲೆಯನ್ನ ಕತ್ತರಿಸಿ ಸೈಕಲ್ನಲ್ಲಿ ಪೊಲೀಸ್ ಠಾಣೆಗೆ ತಂದಿದ್ದಾನೆ ಒಬ್ಬ ಆಸಾಮಿ. ಅಸ್ಸಾಂನ ಚಿರಾಂಗ್ ಜಿಲ್ಲೆಯಲ್ಲಿ ಘಟನೆ ನಡೆದಿದೆ. ಬಿತೇಶ್ ಹಜೋಂಗ್ ಎಂಬಾತ ತನ್ನ ಪತ್ನಿ ಭಜಂತಿ ಎಂಬಾಕಿಯನ್ನ ಕೊಂದು ತಲೆಯನ್ನ ಠಾಣೆಗೆ ತಂದಿದ್ದಾನೆ. ವ್ಯಾಯಾಮ ಮಾಡ್ತಾ ಇದ್ದಾಗಲೇ ವ್ಯಕ್ತಿಯೊಬ್ಬ ಹೃದಯಾಘಾತದಿಂದ ಮೃತಪಟ್ಟಿದ್ದಾನೆ. ಉತ್ತರಾಖಂಡ್ನ ಪೌರಿ ಗರ್ವಾಲ್ನಲ್ಲಿ ಘಟನೆ ನಡೆದಿದೆ. ಬೆಳಿಗ್ಗೆ ವ್ಯಾಯಾಮ ಮಾಡ್ತಾ ಇದ್ದಾಗ ಏಕಾಏಕಿ ವ್ಯಕ್ತಿಗೆ ಎದೆನೋವು ಕಾಣಿಸಿಕೊಂಡಿದ್ದು ಅಲ್ಲೇ ಕುಸಿದು ಬಿದ್ದಿದ್ದಾನೆ. ಅಮೆರಿಕ ಉಪಾಧ್ಯಕ್ಷ ಜೆಡಿ ವಾನ್ಸ್ ಪತ್ನಿ ಉಷಾ ವಾನ್ಸ್ ಪೂರ್ವಿಕರು ಭಾರತದವರಾಗಿದ್ದು ಆಂಧ್ರಪ್ರದೇಶದ ಪಶ್ಚಿಮ ಗೋದಾವರಿ ಜಿಲ್ಲೆಯ ವಡ್ಲೂರು ಗ್ರಾಮದಲ್ಲಿ ಈ ಹಿಂದೆ ನೆಲೆಸಿದ್ರು. ಇದೀಗ ಭಾರತಕ್ಕೆ ಭೇಟಿ ನೀಡಿದಂತ ವೇಳೆ ಉಷಾ ವಡ್ಲೂರಿಗೆ ಭೇಟಿಯನ್ನ ಕೊಡೋರಿದ್ದಾರೆ. ಅವರ ಸ್ವಾಗತಕ್ಕೆ ಗ್ರಾಮ ಕೂಡ ಸಜ್ಜಾಗಿದೆ. ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅಮೆರಿಕ ಪ್ರವಾಸ ಕೈಗೊಂಡಿದ್ದಾರೆ. ಸ್ಯಾನ್ ಫ್ರಾನ್ಸಿಸ್ಕೋ ವಿಮಾನ ನಿಲ್ದಾಣದಲ್ಲಿ ಅವರನ್ನ ಭಾರತದ ರಾಯಭಾರಿ ವಿನಯ್ ಮೋಹನ್ ಕ್ವಾತ್ರಾ ಬರಮಾಡಿಕೊಂಡರು. ಮಧ್ಯಪ್ರದೇಶದ ಗಾಂಧಿ ಸಾಗರ ವೈಲ್ಡ್ ಲೈಫ್ ಸೆಕ್ಯೂರಿಂಗ್ 2 ಚೀತಾಗಳನ್ನ ತಂದು ಅಲ್ಲಿ ಬಿಡಲಾಗಿದೆ. ಇನ್ನು ಸಿಎಂ ಮೋಹನ್ ಯಾದವ್ ಚೀತಾ ಬೋನ್ ಓಪನ್ ಮಾಡೋ ಮೂಲಕವಾಗಿ 2 ಚೀತಾಗಳನ್ನ ವೆಲ್ಕಮ್ ಮಾಡಿಕೊಂಡಿದ್ದಾರೆ. ಇನ್ನು ಪ್ರಾಜೆಕ್ಟ್ ಚೀತಾ ಅಭಿಯಾನದಡಿ ಕುನೋ ನ್ಯಾಷನಲ್ ಪಾರ್ಕ್ನಿಂದ ಇಲ್ಲಿಗೆ ಶಿಫ್ಟ್ ಮಾಡಲಾಗಿದೆ. ಪಂಜಾಬ್ ಕಿಂಗ್ಸ್ ವಿರುದ್ಧ ಆರ್ಸಿಬಿ ಜಯಭೇರಿ ಬಾರಿಸಿದೆ. ಟಾಸ್ ಸೋತು ಮೊದಲು ಬ್ಯಾಟ್ ಮಾಡಿದ ಪಂಜಾಬ್ 6 ವಿಕೆಟ್ ಕಳೆದುಕೊಂಡು 157 ರನ್ ಗಳಿಸಿತ್ತು. 158 ರನ್ ಟಾರ್ಗೆಟ್ ಅನ್ನ ಬೆನ್ನತ್ತಿರುವಂತಹ ಆರ್ಸಿಬಿ ಬಾಯ್ಸ್ 3 ವಿಕೆಟ್ ಕಳೆದುಕೊಂಡು 18.5 ಓವರ್ಗಳಲ್ಲಿ ಗುರಿ ಮುಟ್ಟಿದ್ರು. ರನ್ ಮಷೀನ್ ವಿರಾಟ್ ಕೊಹ್ಲಿ ಐಪಿಎಲ್ನಲ್ಲಿ 67ನೇ ಅರ್ಧ ಶತಕ ಸಿಡಿಸಿದ್ದಾರೆ. ಈ ಹಿಂದೆ 66 50-50 ಬಾರಿಸಿದ್ದ ಡೇವಿಡ್ ವಾರ್ನರ್ ದಾಖಲೆಯನ್ನ ಹಿಂದಿಕ್ಕಿದ್ದಾರೆ. ಪಂಜಾಬ್ ವಿರುದ್ಧದ ಪಂದ್ಯದಲ್ಲಿ ಎಸೆತಗಳಲ್ಲಿ ರನ್ ಅನ್ನ ಬಾರಿಸಿದ್ದಾರೆ. ಈ ಮೂಲಕವಾಗಿ ಐಪಿಎಲ್ನಲ್ಲಿ ಅತಿ ಹೆಚ್ಚು ಅರ್ಧ ಶತಕ ಸಿಡಿಸಿದ ಆಟಗಾರ ಅನ್ನುವಂತಹ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಐಪಿಎಲ್ 2025ರಲ್ಲಿ ಕಳಪೆ ಆರಂಭವನ್ನ ಪಡೆದಿದ್ದಂತ ಮುಂಬೈ ಇಂಡಿಯನ್ಸ್ ಇದೀಗ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧವಾಗಿ ಗೆಲ್ಲುವ ಮೂಲಕ ಹ್ಯಾಟ್ರಿಕ್ ಗೆಲುವನ್ನ ಸಾಧಿಸಿದೆ. ರೋಹಿತ್ ಶರ್ಮಾ ಮತ್ತೆ ಸೂರ್ಯಕುಮಾರ್ ಯಾದವ್ ಅವರ ಅರ್ಧ ಶತಕಗಳ ನೆರವಿನಿಂದ ಮುಂಬೈ ತಂಡದ 176 ರನ್ಗಳ ಗುರಿಯನ್ನ ಸುಲಭವಾಗಿ ತಲುಪಿದೆ.